ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಯಾವ ರೀತಿಯಾಗಿ ವಿಶ್ವೇಶ್ವರಯ್ಯನವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಯನ್ನು ತಂದರು, ಯಾವ ರೀತಿಯಾಗಿ ಮುಂಬೈ ಪ್ರಾಂತ್ಯ ಹಾಗೂ ಹೈದರಾಬಾದ್ ಪ್ರಾಂತ್ಯ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ದಿವಾನರಾಗಿದ್ದುಕೊಂಡು ಮುಖ್ಯ ಇಂಜಿನಿಯರ್ ಆಗಿದ್ದುಕೊಂಡು ಎಂತಹ ಸಾಧನೆಗಳನ್ನು ಮಾಡಿದರು, ಯಾವ ಯಾವ ಜಲಾಶಯಗಳನ್ನು ಕಟ್ಟಿದರು, ಯಾವ ರೀತಿಯಾಗಿ ಅವರು ಕೃಷಿ ಕ್ಷೇತ್ರಕ್ಕೆ ಸಹಾಯವನ್ನು ಮಾಡಿದರು, ಜೊತೆಗೆ ಅವರು ಕಟ್ಟಿದಂತಹ ವಿದ್ಯಾಭ್ಯಾಸಕ್ಕೆ ಅವರು ಕೊಟ್ಟಂತಹ ಸಲಹೆಗಳು, ಸೌಕರ್ಯಗಳು, ಸೌಲಭ್ಯಗಳು, ಸುಧಾರಣೆಗಳು ಇವುಗಳನ್ನು ನಾವು ಚರ್ಚೆ ಮಾಡಿದ್ವಿ. ಈ ತರಗತಿಯಲ್ಲಿ ಹಾಗೆ ಇವರ ಮುಂದಿನ ಕಾರ್ಯ ಸಾಧನೆಗಳನ್ನ ಅವರು ಕರ್ನಾಟಕಕ್ಕೆ, ಮೈಸೂರಿಗೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಭಾಗವನ್ನು ಓದ್ತಾ ಹೋಗ್ತೇನೆ, ಗಮನಿಸೋಣ. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡಿದರು. ವಿಶ್ವೇಶ್ವರಯ್ಯನವರ ಆಲೋಚನೆ ಏನಾಗಿತ್ತು ಅಂತಂದ್ರೆ, ಇವರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವು ಶ್ರೀಮಂತ ವ್ಯಕ್ತಿಗಳ ಸೊತ್ತಾಗಬಾರದು. ಒಂದು ಪ್ರಗತಿಪರ ರಾಜ್ಯ ಅಂದ್ರೆ ಆ ಪ್ರಗತಿಪರ ರಾಜ್ಯದಲ್ಲಿ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕಾಗಿರ್ಬೋದು. ಬಡವ ಆಗಿರಲಿ, ಶ್ರೀಮಂತನಾಗಿರ್ಲಿ, ಗಂಡಾಗಿರ್ಲಿ ಅಥವಾ ಹೆಣ್ಣಾಗಿರ್ಲಿ, ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ವ್ಯವಸ್ಥೆ ಸಿಗ್ಬೇಕು ಅನ್ನೋದನ್ನ ಮನಗಂಡು ಇವ್ರು ಏನ್ ಮಾಡಿದ್ರು, ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡಿದ್ರು. ಇದು ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ. ಇದೇ ವಿಷಯವನ್ನು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಏನೋ ವಿಷಯವನ್ನು ಚರ್ಚೆ ಮಾಡುವಾಗಲೂ ಕೂಡ ನಾವು ಇದನ್ನ ಪ್ರಸ್ತಾಪ ಮಾಡಿದ್ವಿ. ಇಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಕಾರಣ ಏನು ಅಂದ್ರೆ, ಈ ಎರಡೂ ವಿಷಯಗಳನ್ನ ಇಂಥ ಹಲವು ಸಾಧನೆಗಳನ್ನ ಮಾಡಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ವಿಶ್ವೇಶ್ವರಯ್ಯನವರು ಅವರು ಸಹಾಯಕರಾಗಿ, ಮಾರ್ಗದರ್ಶಕರಾಗಿ, ದಿವಾನರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಅಲ್ಲೂ ಕೂಡ ಈ ವಿಷಯ ಪ್ರಸ್ತಾಪ ಆಗುತ್ತೆ, ಇಲ್ಲೂ ಕೂಡ ಈ ವಿಷಯ ಪ್ರಸ್ತಾಪ ಆಗುತ್ತೆ. ಇಬ್ಬರ ಸಹಕಾರದಿಂದಲೇ ಈ ಎಲ್ಲಾ ಕಾರ್ಯಕ್ರಮಗಳು ಜಾರಿಯಾಗಿದ್ದವು. ಅರ್ಥ ಆಯ್ತಲ್ಲ? ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು, ಅದು ಕೆಲವೇ ಉಳ್ಳವರ, ಶ್ರೀಮಂತರ ಅಥವಾ ಮೇಲ್ವರ್ಗದ ಜನರ ಸೊತ್ತಾಗಬಾರದು. ಶಿಕ್ಷಣ ಅದು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕಾಗಬೇಕು ಅನ್ನುವಂಥ ಕಾರಣಕ್ಕೆ ಮೈಸೂರಿನಲ್ಲಿ ಮೊಟ್ಟ ಮೊದಲಿಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡಿದ್ರು. ಜೊತೆಗೆ ಶಿಕ್ಷಣದಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಗತಿ ಸಾಧ್ಯ, ರಾಷ್ಟ್ರದ ಪ್ರಗತಿ ಸಾಧ್ಯ ಅನ್ನೋದನ್ನ ಮನಗಂಡು ಇವ್ರು ಏನ್ ಮಾಡಿದ್ರು, ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಟ್ಟರು. ತಾಂತ್ರಿಕ ಶಿಕ್ಷಣ, ಟೆಕ್ನಿಕಲ್ ಎಜುಕೇಶನ್, ಹಾಗೆ ವೃತ್ತಿಪರ ಶಿಕ್ಷಣ ಅಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಕರೀತೇವೆ. ಸೊ ವೃತ್ತಿಪರ ಅಂದ್ರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ತರಬೇತಿಯನ್ನ ಕೊಡೋದು. ಈಗ ಎಕ್ಸಾಂಪಲ್ ಟೈಲರಿಂಗ್ ಅನ್ನ ಕಲಿಸೋದು, ಅಥವಾ ಬಡಗಿ ಕೆಲಸವನ್ನ ಕಲಿಸೋದು, ಕುಂಬಾರಿಕೆಯನ್ನ ಕಲಿಸೋದು, ಮಗ್ಗದ ಕೆಲಸವನ್ನ ಕಲಿಸೋದು. ಈ ತರದ ಎಜುಕೇಶನ್ ಏನಿರುತ್ತೆ, ಈ ತರ ಶಿಕ್ಷಣವನ್ನು ಪೂರೈಸಿ ಮುಂದೆ ಆ ವ್ಯಕ್ತಿ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡು ತನ್ನ ಜೀವನ ನಿರ್ವಹಣೆ ಮಾಡೋದಕ್ಕೆ ಆತನಿಗೆ ಸಹಾಯಕ ಆಗಬೇಕು. ಸೊ ಈ ರೀತಿಯ ವ್ಯವಸ್ಥೆ, ಇದಕ್ಕೆ ನಾವು ವೃತ್ತಿಪರ ಶಿಕ್ಷಣ ಅಂತ ಕರೀತೇವೆ. ತಾಂತ್ರಿಕ ಶಿಕ್ಷಣ ಮತ್ತೆ ವೃತ್ತಿಪರ ಶಿಕ್ಷಣ, ಇದಕ್ಕೆ ಪ್ರಧಾನವಾಗಿ ಇವರು ಆದ್ಯತೆಯನ್ನ ಕೊಡು. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಎಲ್ಲರೂ ಕೂಡ ತಾಂತ್ರಿಕ ಶಿಕ್ಷಣ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಏನ್ ಮಾಡಿದ್ರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಹಾಗೆ ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು. ಮೈಸೂರಲ್ಲಿ ಚಾಮರಾಜೇಂದ್ರ ಅನ್ನುವಂಥ ಹೆಸರಲ್ಲಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು, ಟೆಕ್ನಿಕಲ್ ಎಜುಕೇಶನ್ ಸೆಂಟರ್ಗಳನ್ನ, ಶಾಲೆ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ರು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ. ನೋಡಿ, ವಿಶ್ವೇಶ್ವರಯ್ಯ ನಮಗೆ ನೆನಪಾಗೋದು ಎಂಜಿನಿಯರ್, ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿದ್ರು, ಇದನ್ನೇ ನೆನಪು ಮಾಡ್ಕೊಳ್ತೀವಿ. ಜೊತೆಗೆ ಕರ್ನಾಟಕದಲ್ಲಿ ಆಗ ಕರ್ನಾಟಕದ ಏಕೀಕರಣವನ್ನು ಮಾಡಬೇಕು ಅನ್ನುವಂತಹ ಜನರ ಹಂಬಲ, ಹಾಗೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಅಪಾರವಾದಂತಹ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಂತಹ ಸಾಹಿತಿಗಳನ್ನ ಕಂಡು ಆ ಸಾಹಿತಿಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವ್ರಿಗೂ ಕೂಡ ತಮ್ಮ ಹಕ್ಕುಗಳನ್ನ, ತಮ್ಮ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಒಂದು ಸಂಸ್ಥೆ ಅಂತ ಇರಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಇವರು ಏನ್ ಮಾಡಿದ್ರು, ಹೊಸದಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂತ ಒಂದು ಸಂಸ್ಥೆಯನ್ನ ಕಟ್ಟಿಕೊಟ್ರು. ಇದು ವಿಶ್ವೇಶ್ವರಯ್ಯನವರು ಆ ಕಾಲಘಟ್ಟದಲ್ಲಿ ಮಾಡಿದಂತಹ ಒಂದು ಮಹತ್ವದ ಸಾಧನೆ, ಮತ್ತೆ ಅವರ ಜೀವನದ ಒಂದು ಪ್ರಮುಖವಾದಂತಹ ಮೈಲಿಗಲ್ಲು ಅಂತ ಕೂಡ ನಾವು ಅದನ್ನ ಕರೆಯಬಹುದು.
ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಅದನ್ನ ಅಂಡರ್ಲೈನ್ ಮಾಡ್ಕೊಂಡ್ರೆ ಒಂದು ಸೆಂಟೆನ್ಸ್ ಅನ್ನ, ವಿಶ್ವೇಶ್ವರಯ್ಯ ಅವರು ಯಾವುದಕ್ಕೆ ಅಗ್ರ ಪ್ರಾಶಸ್ತ್ಯ, ಮೊದಲ ಪ್ರಾಶಸ್ತ್ಯ, ಫಸ್ಟ್ ಪ್ರಿಫರೆನ್ಸ್ ಅನ್ನ ಯಾಕೆ ಕೊಟ್ಟಿದ್ರು ಅಂತಂದ್ರೆ ಕೈಗಾರಿಕೆಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟಿದ್ರು. ಹಾಗೆ ಇವರು ಹೇಳುವಂತ ಒಂದು ಪ್ರಮುಖವಾದಂತಹ ಒಂದು ಘೋಷಣೆ ಇದೆ. ಆ ಘೋಷಣೆ ಏನು ಅಂತಂದ್ರೆ ಕೈಗಾರಿಕೀಕರಣ ಇಲ್ಲವೇ ಅವನತಿ. ನಾವು ಕೈಗಾರಿಕೀಕರಣವನ್ನ ಮಾಡಿದ್ರೆ, ನಾವು ಕೈಗಾರಿಕೆಗಳನ್ನ ಹೆಚ್ಚು ಸ್ಥಾಪನೆ ಮಾಡಿದ್ರೆ ಮಾತ್ರ ನಮ್ಮ ರಾಷ್ಟ್ರ ಪ್ರಗತಿ ಆಗತ್ತೆ. ಇಲ್ಲದೆ ಹೋದ್ರೆ ಅದು ಅವನತಿ ಆಗತ್ತೆ. ನಮ್ಮ ದೇಶ ಆರ್ಥಿಕವಾಗಿ ಬಡ ರಾಷ್ಟ್ರ ಆಗತ್ತೆ. ಪ್ರಗತಿಯನ್ನು ಸಾಧನೆ ಇಲ್ಲ. ಪ್ರಗತಿ ಸಾಧಿಸಬೇಕಂದ್ರೆ ಏನ್ ಮಾಡ್ಬೇಕು? ಕೈಗಾರಿಕೀಕರಣವನ್ನು ಮಾಡಬೇಕು. ಕೈಗಾರಿಕೀಕರಣ, ಇಂಡಸ್ಟ್ರಿಯಲೈಸೇಷನ್ ಅನ್ನು ಮಾಡಬೇಕು. ಹೊಸ ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು. ಅವ್ರು ಇಂಗ್ಲಿಷ್ ಹೇಳುವಂತ ಸೆಂಟೆನ್ಸ್ ಇಂಡಸ್ಟ್ರಿಯಲೈಸೇಷನ್ ಆರ್ ಪೆರಿಶ್ ಅಂತ ಹೇಳ್ತಾರೆ. ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ, ಇಲ್ಲದೆ ಇದ್ರೆ ಅವನತಿಯನ್ನು ಹೊಂದಿ. ಅವನತಿ ನಾಶ ಅಂತ. ಮುಂದೆ ನೋಡಿ, ಆ ದೃಷ್ಟಿಯಿಂದ ಇವರು ಏನ್ ಮಾಡಿದ್ರು ಅಂದ್ರೆ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಭದ್ರಾವತಿಯಲ್ಲಿ, ಶಿವಮೊಗ್ಗ ಜಿಲ್ಲೆಗೆ ಸೇರುವಂತಹ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕನ್ನ ತಯಾರು ಮಾಡುವಂತಹ ಒಂದು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಅವರ ದೊಡ್ಡದಾದಂತಹ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆಗಳು, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರಗಳು, ಸಕ್ಕರೆ ಕಾರ್ಖಾನೆ, ಔಷಧ ತಯಾರಿಕಾ ಘಟಕ, ಗಂಧದ ಎಣ್ಣೆಯನ್ನು ತೆಗೆಯುವಂತಹ ಕಾರ್ಖಾನೆಗಳು, ಬೆಂಕಿ ಕಡ್ಡಿ ಮಾಡುವಂತಹ ಕಾರ್ಖಾನೆ, ಹಾಗೆ ಕಾಗದದ ಕಾರ್ಖಾನೆಗಳನ್ನು ಕೂಡ ಸ್ಥಾಪನೆ ಮಾಡಿ. ನೋಡಿ, ಎಲ್ಲಾ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿ ಸಾಮಾನ್ಯ ಜನರಿಗೆ ಎಟಕದೇ ಇರುವಂತಹ ವಸ್ತುಗಳನ್ನು ಮಾತ್ರ ತಯಾರು ಮಾಡಿಲ್ಲ. ಬೆಂಕಿ ಕಡ್ಡಿನ ತಯಾರು ಮಾಡಿದ್ರು, ಕಾಗದವನ್ನು ತಯಾರು ಮಾಡುವಂತ ಕೆಲಸವನ್ನ ಮಾಡಿದ್ರು, ಹಾಗೆ ಗಂಧದ ಎಣ್ಣೆಯನ್ನು ತಯಾರು ಮಾಡುವಂತ ಕೆಲಸ ಕಾರ್ಯವನ್ನ ನಿಭಾಯಿಸಿದ್ರು. ಸೊ ಈ ರೀತಿಯಾಗಿ ಇವರು ಇಷ್ಟೇ ಅಲ್ಲದೆ ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣ ತಯಾರಿಕಾ ಘಟಕಗಳು. ನೋಡಿ, ಸಣ್ಣ ಪುಟ್ಟ ವಸ್ತುಗಳಿಂದ ಹಿಡಿದು ಉಕ್ಕು ಮತ್ತು ಲೋಹದಂತಹ ದೊಡ್ಡ ದೊಡ್ಡ ವಸ್ತುಗಳನ್ನು ಕೂಡ ತಯಾರು ಮಾಡುವಂತಹ ಕಾರ್ಖಾನೆಗಳನ್ನ, ಘಟಕಗಳನ್ನ ಸ್ಥಾಪನೆ ಮಾಡಿದರು. ಹೀಗೆ ನೂರಾರು ಕೈಗಾರಿಕೆಗಳು ವಿಶ್ವೇಶ್ವರಯ್ಯನವರ ಕಾಲಘಟ್ಟದಲ್ಲಿ ಕರ್ನಾಟಕದ ಮೈಸೂರು ಪ್ರಾಂತ್ಯದಲ್ಲಿ ಸ್ಥಾಪನೆಗೊಂಡವು. ಮುಂದೆ ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಮೈಸೂರು ರಾಜ್ಯದ ಆರ್ಥಿಕ ಚಟುವಟಿಕೆ, ಆರ್ಥಿಕ ಅಂದ್ರೆ ಹಣಕಾಸು ಅಂತ, ಹಣಕಾಸು ಚಟುವಟಿಕೆಗಳಿಗೆ ಭದ್ರವಾದಂತಹ ಬುನಾದಿ ಹಾಕಬೇಕು. ಹಣ ಒಂದು ರಾಜ್ಯದಲ್ಲಿ ಸಮೃದ್ಧವಾಗಿ ರಾಜ್ಯ ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇವರು ಹಣಕಾಸು ನೀತಿಯಲ್ಲಿ ಸಾಕಷ್ಟು ಮಾರ್ಪಾಡು ಬದಲಾವಣೆಗಳನ್ನು ಮಾಡಿದ್ರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರು. ಮೈಸೂರು ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅನ್ನು ಸ್ಥಾಪನೆ ಮಾಡಿದ್ರು 1913ರಲ್ಲಿ. ಅನಂತರ ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದವು. ಉಳಿತಾಯ ಬ್ಯಾಂಕ್ಗಳು ಅಂತಂದ್ರೆ ಪ್ರಜೆಗಳು ತಾವು ಮಾಡುವಂತ ಸಂಪಾದನೆಯಲ್ಲಿ ಒಂದಿಷ್ಟು ಹಣವನ್ನ ಉಳಿತಾಯ ಮಾಡಿ ಆ ಹಣವನ್ನ ಅವರಿಗೆ ಅಗತ್ಯ ಬಿದ್ದಾಗ ಬಳಸಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ, ಬಡ್ಡಿಯ ಜೊತೆಗೆ ಆ ಹಣವನ್ನ ಹಿಂತಿರುಗಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದ್ರು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಕೈಗಾರಿಕೆಗಳನ್ನ, ಫ್ಯಾಕ್ಟರಿಗಳನ್ನ, ಕಂಪನಿಗಳನ್ನ ಅಭಿವೃದ್ಧಿ ಮಾಡಬೇಕು, ಡೆವಲಪ್ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಫೀಡರ್ ಬ್ಯಾಂಕ್ಗಳು, ಕೈಗಾರಿಕೆಗಳಿಗೆ ಹಣಕಾಸು ಸಹಾಯ ಮಾಡುವಂತ ಬ್ಯಾಂಕ್ಗಳು, ಹಾಗೆ ಕೈಗಾರಿಕೆಗಳಲ್ಲಿ ಹೂಡಿಕೆ ಮಾಡುವಂತಹ, ಹಣವನ್ನು ಇನ್ವೆಸ್ಟ್ ಮಾಡುವಂತಹ, ಹಾಗೆ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡುವಂತಹ ನಿಧಿಗಳು, ಫಂಡ್ಸ್ ಗಳನ್ನ ಇವರು ಸ್ಥಾಪನೆ ಮಾಡಿದ್ರು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ನೋಡಿ, ಸಾರ್ವಜನಿಕ ಜೀವ ವಿಮಾ ಯೋಜನೆ, ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಲ್ಲ, ಇನ್ಶೂರೆನ್ಸ್ ಅನ್ನ ಮಾಡಿಸುವಂಥದ್ದು. ಆ ಸಾರ್ವಜನಿಕರಿಗೆ ಯಾವುದೇ ಒಂದು ಸಮಸ್ಯೆ ಆದಾಗ, ತೊಂದರೆ ಆದಾಗ ಅದರಿಂದ ಒಂದಿಷ್ಟು ಹಣ ಅವರಿಗೆ ಅವರ ಕೊನೆಗಾಲದಲ್ಲಿ ಸಿಗುವಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ರೈತರಿಗೆ ಮತ್ತೆ ಕರಕುಶಲ ಕೆಲಸಗಾರರು ಅಂದ್ರೆ ಬುಟ್ಟಿ ಹೆಣೆಯೋದು, ಬೆತ್ತದ ಕುರ್ಚಿಗಳನ್ನು ಮಾಡೋದು, ಕುಂಬಾರಿಕೆ ಮಾಡೋದು, ಸೊ ಇಂತಹ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಹಣಕಾಸಿನ ಸಹಾಯ ಸಿಗೋದಕ್ಕೆ ಅಂತ ಇವರು ಏನ್ ಮಾಡಿದ್ರು, ಸಹಕಾರಿ ಕ್ಷೇತ್ರವನ್ನ ಬಲವರ್ಧನೆಗೊಳಿಸಿದ್ರು, ಸಹಕಾರಿ ಕ್ಷೇತ್ರವನ್ನ ಬಲಪಡಿಸುವಂತ ಕೆಲಸವನ್ನ ಮಾಡಿದ್ರು.
ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದ್ರು. ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳು, ಒಂದು ಹಳ್ಳಿ ಇದೆ, ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿರುವಂತಹ ರೈತರಿಗೆ ಅಲ್ಲೇ ಬ್ಯಾಂಕಿನ ಮೂಲಕ ಹಣಕಾಸಿನ ಸೌಲಭ್ಯ ಸಿಗಬೇಕು, ಇಂತಹ ವ್ಯವಸ್ಥೆಗಳನ್ನು ಮಾಡಿದ್ರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಮತ್ತೇನ್ ಮಾಡಿದ್ರು, ಮೈಸೂರು ರಾಜ್ಯವನ್ನ ಅಥವಾ ಮೈಸೂರು ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಬೇಕು. ರಾಜ್ಯದ ಆಸ್ತಿ ಹೆಚ್ಚಾಯಿತು ಅಂತಂದ್ರೆ ಅದರಿಂದ ಇನ್ಕಮ್ ಕೂಡ ಹೆಚ್ಚಾಗುತ್ತೆ, ಆದಾಯ ಕೂಡ ಹೆಚ್ಚಾಗುತ್ತೆ ಅಲ್ವಾ. ಸೊ ಆ ಆದಾಯವನ್ನು ಹೆಚ್ಚು ಮಾಡುವಂತ ಉದ್ದೇಶಕ್ಕಾಗಿ ಏನ್ ಮಾಡಿದ್ರು ಅಂದ್ರೆ ಹೊಸ ಹೊಸ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ, ಆ ಅಭಿವೃದ್ಧಿ ಕಾರ್ಯಗಳಿಂದ ಯಾವ ಯಾವ ಕೆಲಸದಿಂದ ಎಷ್ಟು ನಮಗೆ ಆದಾಯ ಬರ್ತಾ ಇದೆ ಅಥವಾ ಎಷ್ಟು ನಷ್ಟ ಆಗ್ತಾ ಇದೆ ಅನ್ನೋಂತ ಆಯವ್ಯಯ. ಮತ್ತೆ ಆಯವ್ಯಯ ನಾನು ಹೇಳಿದ್ದೆ ನಿಮಗೆ ಮೊದಲನೇ ತರಗತಿಯಲ್ಲಿ. ಆಯವ್ಯಯ ಅಂದ್ರೆ ಎಕ್ಸ್ಪೆಂಡಿಚರ್ ಅಂತ ಕರೀತೀವಿ. ಎಷ್ಟು ಆದಾಯ ಅಥವಾ ಎಷ್ಟು ಲಾಭ ಬಂತು, ಎಷ್ಟು ಖರ್ಚಾಯಿತು ಅನ್ನುವಂಥ ಲೆಕ್ಕಪತ್ರಗಳನ್ನ ಸಮರ್ಪಕವಾಗಿ ಇಡೋದ್ರ ಮೂಲಕ ಈ ವರ್ಷ ರಾಜ್ಯಕ್ಕೆ ಇಷ್ಟು ಆದಾಯ ಬಂತು, ಇಷ್ಟು ರಾಜ್ಯಕ್ಕೆ ನಷ್ಟವಾಯಿತು, ಇಷ್ಟು ಹಣವನ್ನು ಖರ್ಚು ಮಾಡಿದ್ವಿ ಅನ್ನುವಂತ ಲೆಕ್ಕ ಸಮರ್ಪಕವಾಗಿ ಸಿಗುವಂತ ಒಂದು ಹೊಸದಾದ ದೃಷ್ಟಿಕೋನವನ್ನ ಕಂಡುಕೊಂಡ್ರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಮುಂದೆ ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವ ಎಂತದ್ದು ಅಂದ್ರೆ ಗೊಮ್ಮಟ ವ್ಯಕ್ತಿತ್ವ. ಗೊಮ್ಮಟೇಶ್ವರ ನಾವು ನೋಡಿದಾಗ ಅದು ಎಷ್ಟು ಎತ್ತರವಾಗಿದನಲ್ಲ ಅಷ್ಟು ಎತ್ತರವಾಗಿರುವಂತಹ ವ್ಯಕ್ತಿತ್ವ ವಿಶ್ವೇಶ್ವರಯ್ಯನವರು. ಹಾಗೆ ಒಂದು ಮಾತಿದೆ, ಏನಂತ, ಆಡು ಮುಟ್ಟದ ಸೊಪ್ಪಿಲ್ಲ. ಆಡು ಪ್ರಾಣಿ, ಆ ಪ್ರಾಣಿ ಮುಟ್ಟದೇ ಇರುವಂತಹ, ಆ ಪ್ರಾಣಿ ತಿನ್ನದೇ ಇರುವಂತಹ ಸೊಪ್ಪು ಏನಂದ್ರೆ ಪ್ರತಿಯೊಂದು ರೀತಿಯ ಸೊಪ್ಪನ್ನು ಅದು ಒಂದೇ ಎಲೆ ಆದರೂ ಕೂಡ ಆ ಸೊಪ್ಪನ್ನು ತಿನ್ನೋದು. ಅದೇ ರೀತಿಯಾಗಿ ವಿಶ್ವೇಶ್ವರಯ್ಯನು ಕೂಡ ಪ್ರಯೋಗಗಳನ್ನ ಮಾಡದಿರುವಂತಹ, ಕೆಲಸವನ್ನ ಮಾಡಿರುವಂತಹ ಕ್ಷೇತ್ರನೇ ಇಲ್ಲ. ನೋಡ್ರಿ, ವಿಶ್ವೇಶ್ವರಯ್ಯ ತಕ್ಷಣ ನಮಗೆ ನೆನಪಾಗೋದು ಅವರೊಬ್ಬ ಅಭಿಯಂತರರಾಗಿದ್ರು, ಇಂಜಿನಿಯರ್ ಆಗಿದ್ರು. ಅದರ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು, ರಾಜರಿಗೆ ಸಹಾಯಕರಾಗಿ ದಿವಾನರಾಗಿ ಕೆಲಸವನ್ನ ಮಾಡಿದ್ರು, ಮಂತ್ರಿಯಾಗಿ ಕೆಲಸವನ್ನ ಮಾಡಿದ್ರು ಅಲ್ವಾ. ಎಷ್ಟೊಂದು ಬೇರೆ ಬೇರೆ ಕ್ಷೇತ್ರ, ಆರ್ಥಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು, ಹೊಸ ಹೊಸ ಯೋಜನೆಗಳನ್ನು ರೂಪಿಸಿದ್ರು, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕೆಲಸವನ್ನ ಮಾಡಿದ್ರು. ಯಾವ ರೀತಿ ಆಡು ಮುಟ್ಟದ ಸೊಪ್ಪಿಲ್ವೋ ಅದೇ ರೀತಿಯಾಗಿ ವಿಶ್ವೇಶ್ವರಯ್ಯನವರು ಕಾರ್ಯನಿರ್ವಹಣೆ ಮಾಡಿರುವಂತಹ ಕ್ಷೇತ್ರನೇ ಇಲ್ಲ. ಹಾಗಾಗಿ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಸರ್ ಅನ್ನುವಂತಹ ಒಂದು ಬಿರುದನ್ನು ಕೊಟ್ಟು, ಗೌರವವನ್ನು ಕೊಟ್ಟು, ಪದವಿಯನ್ನು ಕೊಟ್ಟು ಗೌರವಿಸಿತು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತವಾಗಿರುವಂತಹ ಭಾರತ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಕೊಟ್ಟು, ವಿಶ್ವೇಶ್ವರಯ್ಯ ಅವರ ಸಾಧನೆಯನ್ನು ಗುರುತಿಸಿ ಭಾರತ ದೇಶದ ಅತ್ಯುನ್ನತವಾದ ಬಹು ದೊಡ್ಡದಾಗಿರುವಂತಹ ಒಂದು ಗೌರವ, ಒಂದು ಪ್ರಶಸ್ತಿ, ಏನಂತ, ಭಾರತ ರತ್ನ ಅನ್ನುವಂಥ ಪ್ರಶಸ್ತಿಯನ್ನ, ಗೌರವವನ್ನ ಅವರಿಗೆ ಕೊಟ್ಟರು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದರು. ಹಾಗೆ ದೇಶದಲ್ಲಿದ್ದಂತಹ ಪ್ರತಿಷ್ಠಿತವಾದಂತಹ ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು, ಸಂಸ್ಥೆಗಳು ವಿಶ್ವೇಶ್ವರಯ್ಯನವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಿದ್ದಂತೆ ತಮ್ಮ ಸಂಸ್ಥೆಗಳ ಆಜೀವ ಸದಸ್ಯತ್ವವನ್ನು ಕೊಟ್ಟು ಪರ್ಮನೆಂಟ್ ಮೆಂಬರ್ ಆಗಿ ಮಾಡಿದ್ದಂತೆ ಜೊತೆಗೆ ಹಲವಾರು ಡಾಕ್ಟರೇಟ್ ಪ್ರಶಸ್ತಿಗಳನ್ನ ಕೊಟ್ಟರು ಗೌರವಾರ್ಥವಾಗಿ ವಿಶ್ವೇಶ್ವರಯ್ಯನವರಿಗೆ. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ನೋಡಿ, ಮಹಾನ್ ಆಡಳಿತಗಾರರಾಗಿದ್ದಂತಹ ವಿಶ್ವೇಶ್ವರಯ್ಯ ಅವರಿಗೆ ಅವರ ಜನ್ಮ ಶತಮಾನೋತ್ಸವದ ಸವಿ ನೆನಪಿಗಾಗಿ ವಿಶ್ವೇಶ್ವರಯ್ಯ ಅವರ ಭಾವಚಿತ್ರ ಇರುವಂತಹ ವಿಶೇಷವಾಗಿರುವಂತಹ ಒಂದು ಅಂಚೆ ಚೀಟಿಯನ್ನು ಕೂಡ ಭಾರತ ಸರ್ಕಾರ ಬಿಡುಗಡೆ ಮಾಡಿದೆ. ಅಂಚೆ ಚೀಟಿ ಅಂದ್ರೆ ಸ್ಟ್ಯಾಂಪ್ ಅಂತ ಕರಿತೀವಲ್ಲ, ಸ್ಟ್ಯಾಂಪ್. ಆ ಸ್ಟ್ಯಾಂಪ್ ಅಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಅವರ ಭಾವಚಿತ್ರ ಇರುವಂತಹ ಒಂದು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿ. ಸೊ ಈ ಅಂಚೆ ಕಚೇರಿ ಅಥವಾ ಭಾರತ ಸರ್ಕಾರ ಎಲ್ಲಾ ವ್ಯಕ್ತಿಗಳ ಸ್ಟ್ಯಾಂಪ್ಗಳನ್ನು ಬಿಡುಗಡೆ ಮಾಡಲ್ಲ. ಯಾರು ಸಾಧಕರಾಗಿರ್ತಾರೆ, ಯಾರು ಮಹಾನ್ ವ್ಯಕ್ತಿಗಳಾಗಿರ್ತಾರೆ ಅವರಿಗೆ ಗೌರವವನ್ನ ಸೂಚಿಸುವಂತ ಕಾರಣಕ್ಕಾಗಿ ಆ ಕೆಲವು ಸಂದರ್ಭಗಳಲ್ಲಿ ಅವರ ಭಾವಚಿತ್ರ ಇರುವಂತಹ ಅಂಚೆ ಚೀಟಿಗಳನ್ನ ಅಥವಾ ಸ್ಟ್ಯಾಂಪ್ಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಸೊ ಆ ರೀತಿಯಾಗಿ ವಿಶ್ವೇಶ್ವರಯ್ಯನವರ ಸ್ಟ್ಯಾಂಪ್ ಅಥವಾ ಭಾವಚಿತ್ರ ಇರುವಂತಹ ಒಂದು ಅಂಚೆ ಚೀಟಿ ಕೂಡ ಬಿಡುಗಡೆ ಆಯಿತು. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು. ಮೈಸೂರು ರಾಜ್ಯದ ದಿವಾನರ ಹುದ್ದೆಯಿಂದ ನಿವೃತ್ತರಾದ ನಂತರ ವಿಶ್ವೇಶ್ವರಯ್ಯನವರು ಅವರು ವಿಶ್ರಾಂತ ಜೀವನವನ್ನು ಮಾಡಲಿಲ್ಲ. ನಿವೃತ್ತರಾಗಿದ್ದರೂ ಕೂಡ ದೇಶ ಸೇವೆಯಲ್ಲಿಯೇ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋದ್ರು. ದೇಶ ಸೇವೆಯೇ ತನ್ನ ಪರಮೋಚ್ಚ
ಸರ್ವೋಚ್ಚ ಆ ಕರ್ತವ್ಯ ಅಂತ ಅನ್ಕೊಂಡು ಅದೇ ಮಾರ್ಗದಲ್ಲಿ, ಅದೇ ಪಥದಲ್ಲಿ, ಅದೇ ದಾರಿಯಲ್ಲಿ ಸಾಗ್ತಾ ಹೋದರು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿ ಬಳಸಿಕೊಂಡರು. ಹಾಗೆ ತಮ್ಮಲ್ಲಿದ್ದ ಪರಿಪಕ್ವವಾಗಿರುವಂತಹ ಅನುಭವ, ತಮ್ಮ ಸಂಪೂರ್ಣ ಅನುಭವವನ್ನ ತಮ್ಮ ನಿವೃತ್ತಿಯ ನಂತರನೂ ಕೂಡ ದೇಶದ ಅಭಿವೃದ್ಧಿಗೆ ಎಂದ ಸಮರ್ಪಣೆಯನ್ನ ಮಾಡಿದಂತಹ ಮಹಾನ್ ಚೇತನ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ. ನೋಡಿ, ಇವರು ಕೇವಲ ಇಂಜಿನಿಯರ್ ಮಾತ್ರ ಅಲ್ಲ, ಸಾಹಿತಿ ಕೂಡ ಆಗಿದ್ರು ಅನ್ನೋದಕ್ಕೆ ನಮಗೆ ಇರುವಂತಹ ಸಾಕ್ಷಿಗಳು ಯಾವುವು ಅಂತಂದ್ರೆ, ಇವರು ಬರೆದಿರುವಂತಹ ಕೃತಿಗಳು, ಅದರ ಮೊದಲ ಹೆಸರು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಜೊತೆಗೆ ಪ್ಲಾನ್ ಎಕಾನಮಿ ಫಾರ್ ಇಂಡಿಯಾ, ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ವಿಶ್ವೇಶ್ವರಯ್ಯನವರ ಆತ್ಮಚರಿತ್ರೆ, ಅವರ ಜೀವನ ಚರಿತ್ರೆ, ಸ್ವತಃ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಕಾರ್ಯಕ್ಷೇತ್ರದ ಬಗ್ಗೆ ಅವರು ಹಂಚಿಕೊಂಡಿರುವಂತಹ ಮಾಹಿತಿ, ಪುಸ್ತಕದ ರೂಪದಲ್ಲಿ ಹಂಚಿಕೊಂಡಿರುವಂತಹ ಮಾಹಿತಿ, ಅದಕ್ಕೆ ನಾವೇನ ಕರಿತೀವಿ ಅಂದ್ರೆ ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಅಂದ್ರೆ ನನ್ನ ಕಾರ್ಯ ಕ್ಷೇತ್ರದ ಅನುಭವಗಳು ಅಥವಾ ನೆನಪುಗಳು, ಮೆಮೊರೀಸ್ ಅಂತ ಕರೀತೀವಿ. ಆ ಹೆಸರಲ್ಲಿ ಒಂದು ಕೃತಿಯನ್ನ ರಚನೆ ಮಾಡಿದ್ರು. ಅಷ್ಟೇ ಅಲ್ಲದೆ ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಅನ್ನುವಂಥ ಕೃತಿಗಳನ್ನ ರಚನೆ ಮಾಡಿದ್ರು. ಇವು ಇವರ ಪ್ರಮುಖ ಕೃತಿಗಳು ಯಾವ್ಯಾವು? ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ ಎಕಾನಮಿ ಫಾರ್ ಇಂಡಿಯಾ, ಹಾಗೆ ಇವರ ಆತ್ಮಚರಿತ್ರೆ ಯಾವುದು? ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನೋದು, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಅನ್ನುವಂಥ ಪ್ರಮುಖ ಕೃತಿಗಳನ್ನ ರಚನೆ ಮಾಡಿದಂತ ನಮ್ಮ ವಿಶ್ವೇಶ್ವರಯ್ಯನವರು ಸೆಪ್ಟೆಂಬರ್ 15, 1960 ಶತಮಾನೋತ್ಸವ ಅಭಿನಂದನೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನ ಪ್ರಕಟಿಸಲಾಯಿತು. ಸೊ ವಿಶ್ವೇಶ್ವರಯ್ಯನವರು ಹುಟ್ಟಿದಂತಹ 100 ವರ್ಷಗಳ ಆ ಸಾರ್ಥಕ ಜೀವನ ಏನಿದೆ, ಆ ಜೀವನವನ್ನ ಅಥವಾ ಆ ದಿವಸವನ್ನ ವಿಶೇಷ ದಿನವನ್ನಾಗಿ ಮಾಡುವಂತ ಕಾರಣಕ್ಕಾಗಿ ಒಂದು ಪುಸ್ತಕವನ್ನ ರಚನೆ ಮಾಡಲಾಯಿತು. ಆ ಪುಸ್ತಕದ ಹೆಸರು ಸರ್ ಎಂ ವಿ ಅನ್ನುವಂತಹ ಅಭಿನಂದನಾ ಗ್ರಂಥವನ್ನ ಪ್ರಕಟಿಸಲಾಯಿತು. ಆ ಗ್ರಂಥವನ್ನ ಬಿಡುಗಡೆ ಮಾಡಲಾಯಿತು. ಇದು ಸಂಪೂರ್ಣವಾಗಿ ವಿಶ್ವೇಶ್ವರಯ್ಯನವರ ಜೀವನ ಚರಿತ್ರೆ ಬಗ್ಗೆ ಇರುವಂತಹ ಒಂದು ಗ್ರಂಥದ ಹೆಸರು ಸರ್ ಎಂ ವಿ ಅಷ್ಟೇ. ಇದು ಅಭಿನಂದನಾ ಗ್ರಂಥ. ಬೇರೆ ಒಬ್ಬ ಸಾಹಿತಿಗಳು ವಿಶ್ವೇಶ್ವರಯ್ಯನವರನ್ನ ಅಭಿನಂದಿಸಿ ಅವರ ಕೆಲಸ ಕಾರ್ಯಗಳನ್ನು ಸ್ಮರಿಸಿ ಅವರ ಬಗ್ಗೆ ಬರೆದಿರುವಂತಹ ಗ್ರಂಥ. ಹೀಗೆ 102 ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ ವಿ ಅವರು 1962ರಲ್ಲಿ ಇಹಲೋಕ ತ್ಯಜಿಸಿದರು. 102 ವರ್ಷಗಳ ತುಂಬು ಜೀವನವನ್ನು ಮಾಡುವಂತಹ ಈ ಹಿರಿಯ ಜೀವ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1962ರಲ್ಲಿ ಇವರು ಇಹಲೋಕವನ್ನ ತ್ಯಜಿಸಿ ನಮ್ಮನ್ನೆಲ್ಲ ಆಗಲೇ ಇವರು ದೈವಾಧೀನರಾದರು. ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಕೂಡ ನಾವು ಎಂಜಿನಿಯರ್ಸ್ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಇಡೀ ಭಾರತದಾದ್ಯಂತ ವಿಶ್ವೇಶ್ವರಯ್ಯ ಅವರು ಹುಟ್ಟಿದಂತಹ ಆ ಒಂದು ಶುಭ ದಿನದ ಸವಿನೆನಪಿಗಾಗಿ ಅಂತ ಎಂಜಿನಿಯರ್ಸ್ ದಿನಾಚರಣೆ, ಎಂಜಿನಿಯರ್ಸ್ ಡೇ ಅನ್ನುವಂತ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕವನ್ನ ಸಂಪೂರ್ಣವಾಗಿ ಪ್ರಗತಿಯ ಕಡೆಗೆ ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವ ರೀತಿಯಾಗಿ ನಮ್ಮ ಮೈಸೂರು ಪ್ರಾಂತದ ಭಾಗ್ಯ ಶಿಲ್ಪಿಗಳಾಗಿ ನಮ್ಮ ಮೈಸೂರಿನ ಭಾಗ್ಯವನ್ನ, ಕರ್ನಾಟಕದ ಭಾಗ್ಯವನ್ನ ರಚನೆ ಮಾಡಿದಂತಹ, ಬದಲಾವಣೆ ಮಾಡಿದಂತಹ ಹಿರಿಯ ವ್ಯಕ್ತಿಗಳು ಅನ್ನುವಂಥ ಕಾರಣಕ್ಕಾಗಿ ಅವ್ರ ಬಗ್ಗೆ ಇರುವಂತಹ ಸಂಪೂರ್ಣವಾದಂತಹ ವಿವರ ಈ ಒಂದು ಗದ್ಯ ಭಾಗ ಭಾಗ್ಯ ಶಿಲ್ಪಿಗಳು. ಮುಂದಿನ ತರಗತಿಯಲ್ಲಿ ಇನ್ನೊಂದು ಬೇರೆ ವಿಷಯವನ್ನು ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು.